ಸೂರ್ಯನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಾಗಲಿ, ಅವನ್ನ MLA ಪಟ್ಟದಿಂದ ಇಳಿಸೋದಾಗಲಿ ನಮಗೆ ಮತ್ತೆ ಅವಕಾಶ ಸಿಗತ್ತೆ. ಆದರೆ 6 ದಿನ ನಿನ್ನ ಜೊತೆ ಕರ್ಕೊಂಬರೋದಕ್ಕೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಮೊದಲು ಅದನ್ನು ಬಳಸ್ಕೊ. ಈಗ ನಮ್ಗೆ ಅದು ಮುಖ್ಯ. ಡ್ಯಾಡ್, ನೀವು ಹೇಳೋದೇನೋ ಸರಿನೇ, ಬಟ್ ನಾನೀಗೇನು ಮಾಡೋ ಅಂತೀರಾ? ಮೊದಲು ಹೋಗಿ ಸೂರ್ಯನ ಮುಂದೆ ಈ ಫೈಲ್ ಇಡು. ಅವನ್ನ ಬ್ಲ್ಯಾಕ್ ಮೇಲ್ ಮಾಡು. 6 ದಿನ ನಮ್ಮ ಜೊತೆ ಕಳಿಸ್ಕೊಡು, ಇಲ್ಲಾಂದರೆ ಇದೆಲ್ಲ ಬಯಲಿಗೆ ಬರುತ್ತೆ ಅಂತ ಹೇಳು. ಅವನು ನಿನ್ನ ಮಾತು ಕೇಳದೆ ಇದ್ದರೆ ಆಮೇಲೆ ಇದನ್ನ ಪ್ರೆಸ್ನವ್ರಿಗೆ ತೊಗೊಂಡೋಗ್ಕೊಡು. ಅವನು ಮಾಡಿರೋ ಭ್ರಷ್ಟಾಚಾರ ಹೊರಗಡೆ ಬರಲಿ. ಸೂಪರ್, ಗುಡ್ ಐಡಿಯಾ ಡ್ಯಾಡ್. ನಾನು ಈಗಲೂ ಹೋಗೋ ಕೆಲಸ ಮಾಡ್ತೀನಿ. ಬಾಯ್ ಡ್ಯಾಡ್. ಸರ್ 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 ಕಾರ್ ನಿಲ್ಸಿ ಸರ್. ಯಾಕೆ ನಿಲ್ಸಪ್ಪ? ಸರ್ ಇದೇ ದಾರಿಲಿ ನಾನು ಅವರಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೆ ಸರ್. ಈ ಕಡೆ ಹೋದ್ರೆ ಮೇನ್ ರೋಡ್ ಸಿಗುತ್ತೆ ಸರ್. ಅಲ್ಲೇ ನಾನು ಡ್ರಾಪ್ ತಗೊಂಡು ಸ್ಟೇಷನ್ಗೆ ಬಂದಿದ್ದು ಸರ್. ಅಲ್ಲೇನಾ? ಹೌದು ಸರ್. ಕಿಡ್ನಾಪ್ ಮಾಡಿದ್ದು? ಹೌದು ಸರ್. ಸರಿ ಬನ್ನಿ, ಒಂದು ಕಾರ್ ಇಲ್ಲೇ ಇರಲಿ. ಮೇಡಮ್, ನಾವು MLA ಅವ್ರು ನೋಡಬೇಕು. ಕ್ಷಮಿಸಿ, ನೀವು ಯಾರು ಅವ್ರನ್ನ ನೋಡೋಕ್ಕಾಗಲ್ಲ. ಮೇಡಮ್, ಅವ್ರ ಮೇಲೆ ಕಿಡ್ನಾಪ್ ಆರೋಪ ಬಂದಿದೆ. ಅವ್ರೇನು ಹೇಳಿಕೆ ಕೊಡ್ತಾರೆ ಅಂತ ಬೇಕು, ಕರೀರಿ ಇಲ್ಲಿ ಅವ್ರನ್ನ. ಜನಗಳು ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಯಾಕೆ ಹೀಗೆ ಮಾಡಿದ್ರು ಅಂತ ಅವ್ರನ್ನ ಕೇಳಬೇಕು. ದಯವಿಟ್ಟು ಕರೀರಿ. ಅವ್ರೀಗ ಯಾರ ಹತ್ರನೂ ಮಾತಾಡಲ್ಲ. ದಯವಿಟ್ಟು ನೀವೀಗ ಹೊರಡಿ. ಅವ್ರ ಹತ್ರ ನಾನೇ ಮಾತಾಡಿ ನಿಮ್ಮನ್ನ ಕರೆಸ್ತೀನಿ, ಸರಿನಾ? ಯಾಕಮ್ಮ ಅವ್ರನ್ನ ಹೊರಗೆ ಕಳಿಸ್ದೆ? ಅವ್ರು ಒಳಗೆ ಬಂದರೆ ಬಂಡವಾಳ ಗೊತ್ತಾಗುತ್ತೆ ಅಂತಲ. ಏನು ತಪ್ಪು ಮಾಡಲಿಲ್ಲ ಅಂದರೆ ತಲೆ ಮರೆಸಿ ಮನೆ ಒಳಗೆ ಕೂತ್ಕೊಳ್ಳೋದು ಯಾಕೆ? ಮನೆಗೆ ಬಂದಿರೋ ಪ್ರಶ್ನೆ ಅವ್ರಿಗೆ ಹೆದರಿ ಅವ್ರನ್ನ ಮನೆ ಒಳಗೆ ಕರೀದೆ ಹಾಗೆ ಕಳಿಸ್ತಾ ಇದೆಯಲ್ಲ, ಯಾಕೆ? ನಿನ್ನ ಗಂಡ ತಪ್ಪು ಮಾಡಿದ್ದಾನೆ ಅಂತ ತಾನೇ ಅರ್ಥ. ಹಲೋ, ಬನ್ನಿ ಒಳಗೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಸರ್, ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ಮನೇನೆ ಸರ್ ನಾನು ಕೂಡ ಹಾಕಿದ್ದು. ಹೌದು ಸರ್, ಅದೇ ಮನೇನೆ. ಸೂರ್ಯರೇ, ಪ್ರಶ್ನವ್ರು ಬಂದಿದ್ದಾರೆ. ನಾನಿಲ್ಲ ಅಂತ ಹೇಳ್ಕೊಳ್ತೀನಿ. ಸೂರ್ಯವ್ರೆ, ಹಾಗೆ ಹೇಳಿದ್ರೆ ನೀವು ತಪ್ಪಿತಸ್ಥ ಅಂತ ಅನ್ಸ್ಕೋತೀರಾ? ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ. ನಾಯಿ ಬೋಗಳಿದ್ರೆ ದೇವಲೋಕ ಹಾಳಾಗಲ್ಲ. ಹಾಳಾಗಲ್ಲ ನಿಜ, ಆದರೆ ನರಿಗಳ ಮಸಲತ್ತಿಗೆ ನೀವು ಬಲಿ ಆಗ್ತೀರಿ. ನೀವು ಯಾರಿಗೂ ಸ್ಪಷ್ಟನೆ ಕೊಡಬೇಕಾಗಿದ್ದಿಲ್ಲ, ಆದರೆ ನಿಮ್ಮನ್ನು ಗೆಲ್ಲಿಸಿರೋ ಜನಗಳಿಗೆ ನೀವು ಸ್ಪಷ್ಟನೆ ಕೊಡಲೇಬೇಕು. ಏನಂತ ಕೊಡ್ಲಿ? ನನ್ನ ಮಗನೇ ನನ್ನ ಸಿಕ್ಕಾಕ್ಸಿದಾನೆ ಅಂತ ಕೊಡ್ಲಾ? ಅಥವಾ ರಾಜಕೀಯದಲ್ಲಿ ನನ್ನ ವಿರುದ್ಧ ಪಿತೂರು ನಡೆಸಿದಾನೆ ಅಂತ ಹೇಳ? ಏನು ಹೇಳಿ? ನಿಮಗೇನು ತೋಚುತ್ತೋ ಅದನ್ನೇ ಹೇಳಿ. ನಿಮ್ಮ ಮೇಲೆ ಪ್ರೆಷರ್ ಹಾಕಿದ್ರೆ ನೀವು ಹೇಳಿ, ಸಾಕ್ಷಿ ಸಮೇತ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳ್ಬಿಡಿ ಅಷ್ಟೇ. ನೋಡಿ, ನೀವು ಅನ್ಕೊಂಡಷ್ಟು ಸುಲಭ ಇಲ್ಲ. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ, ಅಷ್ಟು ವ್ಯವಧಾನ ಇಲ್ಲ ನನಗೆ. ಸೂರ್ಯವರೇ, ನನ್ನ ಮಾತು ಕೇಳಿ. ಅವ್ರು ಬಂದಿದ್ದಾರೆ, ನಿಮಗೇನು ತೋಚುತ್ತೋ ಅದನ್ನು ಮಾತ್ರ ಹೇಳಿ. ಹೋಗಿ. ಸರ್, ಇದೇ ಜಾಗದಲ್ಲಿ ಸರ್ ನಾನು ಕಟ್ಟಾಕಿದ್ದು. ಸರ್, ಇಲ್ಲಿ ನೋಡಿ ಸರ್, ನನ್ನ ಸ್ಲಿಪ್ಪರು ನಾನು ನೋಡ್ ಬರ್ಬೇಕಾದ್ರೆ ಬಿದ್ದೋಗಿದ್ದು ಸರ್. ಅವ್ರಿಬ್ರಿದ್ರು ಸರ್, ಅದ್ರಲ್ಲಿ ಯಾವಾಗಲೂ ಒಬ್ಬ ಇಲ್ಲೇ ಇರ್ತಿದ್ದ ಸರ್. ಸರ್, ಇದೇ ಚೇರಲ್ಲಿ ಸರ್ ನಾನು ಕಟ್ಟಾಕಿದ್ದು. ಸರ್, ಇಲ್ಲಿ ನೋಡಿ ಸರ್, ನಾನು ಓಲೆ ಅವ್ರು ನನ್ಗೆ ಹೊಡೆದಾಗ ಬಿದ್ದೋಗಿದ್ದು ಸರ್. ಅವ್ರು ಯಾರಂತ ಗುರ್ತು ಹಿಡಿತೀಯ? ಖಂಡಿತ ಸರ್. ಕಿಡ್ನಾಪ್ ಆಗಿರೋ ಹುಡುಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಅದಕ್ಕೆ ನೀವೇನು ಹೇಳ್ತೀರಾ ಸರ್? ಹೇಳಿದ್ನಲ್ಲ, ಇದರಲ್ಲಿ ಯಾವುದೇ ಹುರುಳಿಲ್ಲ. ಯಾರು ಏನು ಹೇಳಿದ್ರು ನೀವು ಅದನ್ನು ನಂಬೋದಕ್ಕೆ ಹೋಗ್ಬೇಡಿ ಪ್ಲೀಸ್. ಹಾಗಾದ್ರೆ ನಿಮ್ಮ ಮಗ ಇನ್ಸ್ಪೆಕ್ಟರ್ ಆರ್ಯ ಅವ್ರಿಗೆ ಆ ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ಲಾರ್ಜ್ ಮಾಡ್ಕೊಳ್ಳದೆ ನಿಮ್ಮನ್ನ ಸೇವ್ ಮಾಡಕ್ಕೆ ನೋಡ್ತಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ನೋಡಿ, ಇನ್ಸ್ಪೆಕ್ಟರ್ ಆರ್ಯ ಅವರು ಯಾಕೆ ಹೀಗೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾನಾಗಲಿ ನನ್ನ ಮಗ ಆಗಲಿ ನಮ್ಮ ಅಧಿಕಾರನ ಸ್ವಾರ್ಥಕ್ಕೆ ಬಳಸ್ಕೊಂಡಿಲ್ಲ. ಈ ಕೇಸ್ನ ದಾಖಲಿಸಿಕೊಳ್ಳೋದ್ರಿಂದ
ಒಂದು ಹೆಣ್ಣಿಗೆ ಸಮಾಜದಲ್ಲಿ ಅವಮಾನ ಆಗ್ಬೋದು ಅಂತ ಸುಮ್ಮನಿದ್ದಿರ್ಬೋದು. ಆದರೆ ಅವನು ತನಿಖೆ ಮಾಡ್ತಿದ್ದಂತೂ ಸತ್ಯ. ರೀ ಗೋವಿಂದಪ್ಪ, ಹೋಗಿ ತೋಟದ ಮಾಲೀಕರನ್ನ ಕರ್ಕೊಂಬನ್ನಿ. ಅವ್ರನ್ನ ವಿಚಾರಣೆ ಮಾಡಿದ್ರೆ ನನಗೆ ಗೊತ್ತಾಗ್ಬೋದು. ಕೊನೆಯದಾಗಿ ಇನ್ನೇನು ಹೇಳ್ತೀರಾ ಸರ್? ಕೊನೆಯ ಸಲ ಹೇಳೋದು ಒಂದೇ, ಮೊದಲನೇ ಸಲ ಹೇಳೋದು ಒಂದೇ. ಆ ಹುಡುಗಿ ಆರೋಪ ಮಾಡಿರೋದು ಶುದ್ಧ ಸುಳ್ಳು. ನಾನು ಈ ವಿಷಯದಲ್ಲಿ ನಿರಪರಾಧಿ ಅಷ್ಟೇ. ಈ ತೋಟದ ಮನೆ ನಿಮ್ದೇನಾ? ಸರ್ ಮುಂಚೆ ನಮ್ದಾಯ್ತು, ಆದರೆ ಈಗ ನಮ್ದಲ್ಲ. ಏನು ಹೇಳ್ತಾ ಇದ್ದೀರಾ? ಈ ಹುಡುಗಿ ಇತ್ತೀಚೆಗೆ ಕಿಡ್ನಾಪ್ ಆಗಿತ್ತು. ಇದೇ ತೋಟದ ಮೇಲೆ ಬಚ್ಚಿಟ್ಟಿದ್ರು. ಆ ಕಿಡ್ನಾಪರ್ಸ್ಗೂ ನಿಮಗೂ ಏನು ಸಂಬಂಧ? ಏನು ಸರ್ ಈಗ ಕೇಳ್ತಾ ಇದ್ದೀರಾ? ನಾನು ತೋಟಕ್ಕೆ ಮನೆ ಬಂದು 6 ತಿಂಗಳಾಯ್ತು. ಇಲ್ಲಿ ಯಾರು ಬರ್ತಾರೋ ಹೋಗ್ತಾರೋ ಅದು ನಂಗೆ ಗೊತ್ತಿಲ್ಲ ಸರ್. ಈಗಿರೋ ಮಾಲೀಕರು ಯಾರು? ಸರ್ ಅದು ಯಾರು ಅಂತ ಹೇಳ್ಬೇಡಿ ಅಂದಿದ್ದಾರೆ. ಹೇಳಲಿಲ್ಲ ಅಂದ್ರೆ ನಿಮ್ಮನ್ನ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬೇಕಾಗತ್ತೆ. ಸರ್ ಅದು ಹೇಳಿ. MLA ಸೂರ್ಯ ರಾಜಶೇಖರ್ ಸರ್. ಜರ್ನಲಿಸ್ಟ್ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ತೀಡಿ ತಮ್ಮ ಲೇಖನಿಯಂಥ ಕತ್ತಿಯಿಂದ ಚುಚ್ಚಿ ಚುಚ್ಚಿ ಸಾಯೋ ಹಾಗೆ ಮಾಡೋ ಪತ್ರಕರ್ತರು. ಹೇಗಿತ್ತು ನಾಳೆ ಬಿದ್ದು ಹೋಗೋ ಜನನಾಯಕ MLA ಸೂರ್ಯ ರಾಜಶೇಖರ್ ನಡೆಸಿಕೊಟ್ಟ ಪ್ರೆಸ್ ಮೀಟು? ಅಯ್ಯೋ ಅದೇನ್ ಕೇಳ್ತೀರಾ ಬಿಡಿ ಸರ್, ನಾವು ಅವ್ರನ್ನ ಪ್ರಶ್ನೆ ಕೇಳೋದನ್ನ ಬಿಡ್ತಿರ್ಲಿಲ್ಲ, ಅವ್ರ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಮುಂಚೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಸೂರ್ಯ ಅವರು ಎಷ್ಟು ಲವಲವಿಕೆ ಅಂತ ಇರ್ತಿದ್ರು ಗೊತ್ತಾ ಸರ್? ಆದರೆ ಈ ಸರಿ ಫುಲ್ ಸಪ್ಪೆ ಮರೆ ಹಾಕೊಂಡಿದ್ರು. ನೀವು ನೋಡಬೇಕಿತ್ತು ಸರ್, ತುಂಬ ಖುಷಿ ಪಡ್ತಿದ್ರಿ. ಅವನನ್ನ ಯಾಕೆ ನಾನು ನೋಡಲಿಲ್ಲ ಅಂತಂದರೆ, ನೀವು ಹೇಳಿದ್ರೇ ಗೊತ್ತಾಗತ್ತೆ ಅವನ ಮುಖ ಹೇಗಿತ್ತು ಅಂತ. ಅಂತೂ ಸೂರ್ಯನ ಅಸ್ತ ಸಮೀಪಿಸ್ತಾ ಇದೆ. ಇದು ನನ್ನ ಬಹಳ ದಿನದ ಆಸೆ. ಫಲಿಸಿತು ಒಲವಿನ ಪೂಜಾ ಫಲ. ಸಂಭ್ರಮಿಸಿದ್ ಸಾಕು, ಬಂದವ್ರಿಗೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ. ಹೇಳ್ತೀನಿ. ಈಗ ನಮ್ಮ ಲೀಡರ್ ಸೂರ್ಯನ ಮಗ ಆದಿತ್ಯ ಪ್ರೆಸ್ ಮೀಟ್ ಕರೀತಾನೆ. ನೀವುಗಳು ಅಲ್ಲಿಗೆ ಹೋಗ್ತಾ ಇದ್ದೀರಾ. ಕೆದಕಿ ಪ್ರಶ್ನೆಗಳನ್ನು ಕೇಳ್ತೀರಾ. ಅವನ ಬಾಯಿಂದ ಸೂರ್ಯ ಎಷ್ಟು ಕೆಟ್ಟವನು ಅನ್ನೋದು ಜನಗಳಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಅದೇನು ದೊಡ್ಡದಲ್ಲ ಬಿಡಿ ನಮಗೆ. ಆದರೆ ಡೋಂಟ್ ವರಿ, ನಿಮ್ಮಗಳಿಗೆ ತಲುಪಬೇಕಾಗಿದ್ದು ಸಂಜೆ ಪಾರ್ಟಿ ಆದ ಮೇಲೆ ತಲುಪುತ್ತೆ. ಸೊ ನಾವೆಲ್ಲ ಪಾರ್ಟಿಯಲ್ಲಿ ಮೀಟ್ ಮಾಡಿ. ಓಕೆ ಸರ್, ಹಾಗೆ ಆಗಲಿ, ನಾವೇನು ಬರ್ತೀವಿ. ಹಾಂ, ನೀವೆಲ್ಲ ಹೋಗೋದಕ್ಕೆ ಮುಂಚೆ ನಂದೊಂದು ಮಾತು. ನಾಳೆ ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಕಿಡ್ನ್ಯಾಪರ್ ಸೂರ್ಯ, ಭ್ರಷ್ಟಾಚಾರದಲ್ಲಿ ಸೂರ್ಯ ರಾಜಶೇಖರ್ ಅಂತ ಬರಬೇಕು. ನಾವು ಆಲ್ರೆಡಿ ಹೆಡ್ಲೈನ್ಸ್ ರೆಡಿ ಮಾಡಿ ಆಗಿದೆ ಸರ್, ನೀವು ಖುಷಿಯಾಗಿರಿ, ನಾವೇನು ಬರ್ತೀವಿ. ಸರ್ ನಾನು ಅವ್ರನ್ನ ಕಳಿಸ್ಬೇಕು, ಅವ್ರ ಜೊತೆ ನಾನು ಹೋಗ್ತೀನಿ. ಏನಾದ್ರು ಅರ್ಜೆಂಟ್ ಇದ್ದರೆ ಫೋನ್ ಮಾಡಿ. ಖಂಡಿತ. ಮುಂದೇನು? ಮುಂದೆ ಸೂರ್ಯನ ರಾಜೀನಾಮೆ ಪ್ರಹಸನ. ಅಧ್ಯಾಯ ನಂಬರ್ 2. ಮಾಜಿ MLA ಸೂರ್ಯ ಅರೆಸ್ಟ್. ಕಿಡ್ನ್ಯಾಪ್ ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿ. ಆಮೇಲೆ ಶತ್ರುಗಳ ಸಂಹಾರ, ಒಬ್ಬೊಬ್ಬರನ್ನೇ ಕೊಲೆ ಮಾಡ್ತಾ ಬರೋದು. ಇನ್ನೇನಿದ್ರು ನಮ್ದೇ ಸಾಮ್ರಾಜ್ಯ ಅರ್ಪಿತ. ಅಂದ್ರೆ ಆದಿತ್ಯ ಪ್ರೆಸ್ ಮೀಟ್ ಕರೀತಾನೆ ಅಂತೀರಾ? ಶ್ಯೂರ್, ಡೌಟೇ ಬೇಡ. ಇಷ್ಟೊತ್ತಿಗಾಗಲೇ ಆದಿತ್ಯ ಪ್ರೆಸ್ ಮೀಟ್ ಶುರು ಮಾಡಿರ್ತಾನೆ. ಅಲ್ಲಿಗೆ ಇವತ್ತಿನ ಸೂರ್ಯಾಸ್ತಕ್ಕೆ ಮಾಜಿ MLA ಸೂರ್ಯನ ತಲೆದಂಡ. ಎಲ್ಲ ನಾನು ಅಂದ್ಕೊಂಡಾಗೆ ಆಗ್ತಾ ಇದೆ ಅಲ್ವಾ? ನಿಂತ್ಕೋ. ಎಲ್ಲಿಗೆ ಹೋಗಿದ್ದೆ? ನಾನೆಲ್ಲೂ ಹೋಗಿಲ್ವಲ್ಲ. ನಿನ್ನೆ ರಾತ್ರಿ ಯಾಕೆ ನೀನು ಮನೆಗೆ ಬಂದಿಲ್ಲ? ಇನ್ನು ನಮಗೆ ಎಷ್ಟು ನೋವು ಕೊಡಬೇಕು ಅಂತ ಇದೆಯಾ? ಡೋಂಟ್ ವರಿ ಅಮ್ಮ, ನಿನ್ನ ನೋವು ಸಂಕಟಗಳಿಗೆ ಇವತ್ತೇ ಕೊನೆ. ಏನೋ ನಿನ್ನ ಮಾತಿನ ಅರ್ಥ? ಹೇಳ್ತೀನಿರು. ಏನು ಮಿಸ್ಟರ್ ಸೂರ್ಯರಾಜಶೇಖರ್ ಅವರೇ, ಜ್ಞಾಪಕ ಇದೆ ಫೈಲು? ನಿಮಗೆ ಹೇಗೆ ಜ್ಞಾಪಕ ಇರ್ಬೇಕು ಹೇಳಿ? ಹೇಳ್ತೀನಿ ಕೇಳಿ. ಇಲ್ಲದೇ ಇರೋ ಒಂದು ಸಂಘದ ಫೈಲಿಗೆ ಸೈನ್ ಹಾಕಿ ಗೌರ್ಮೆಂಟ್ ಫಂಡನ್ನು ಅಪ್ರೂವ್ ಮಾಡಿದಲ್ದೆ ಆ ದುಡ್ಡನ್ನ ನೀವೇ ತಗೊಂಡಿದ್ದೀರಾ. ಅಂದ್ರೆ ಅಡ್ರೆಸ್ಸೇ ಇಲ್ದಿರೋ ಒಂದು ಟ್ರಸ್ಟಿಗೆ ಸಪೋರ್ಟ್ ಮಾಡಿದ್ದೀರಾ.
ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಆ ದುಡ್ಡನ್ನ ನುಂಗಿ ನೀರ್ ಕುಡ್ದಿದ್ದೀರಾ. ಏನ ಬೊಗಳ್ತಾ ಇದ್ಯಾ? ಕೂಲ್. ನನ್ ಮಾತಿನ್ನ ಮುಗ್ದಿಲ್ಲ. ಅವತ್ತಿದೇ ಫೈಲ್ ನಿಮ್ ಮುಂದೆ ತಂದ್ಕೊಟ್ಟಾಗ ಸೈನ್ ಮಾಡಲ್ಲ, ಇದ್ರಲ್ಲಿ ಆ ಮಿಸ್ಟೇಕ್ ಇದೆ ಈ ಮಿಸ್ಟೇಕ್ ಇದೆ ಅಂತ ಹೇಳಿದ್ರಲ್ಲ. ಆದ್ರೆ ಇವತ್ತು ಅಡ್ರೆಸ್ ಇದ್ರೆ ಒಂದು ಟ್ರಸ್ಟ್ ಫೈಲ್ಗೆ ಸೈನ್ ಮಾಡಿದೀರಾ. ಅದು ಅಲ್ಲದೆ ಗೌರ್ಮೆಂಟಿಗೆ ಮೋಸ ಮಾಡಿದೀರಾ. ಇವಾಗ ಇದನ್ನೇ ಮುಂದೆ ಇಟ್ಕೊಂಡು ನಾ ಪ್ರೆಸ್ ಮೀಟ್ ಕರ್ಸಿ ಇರೋದೆಲ್ಲ ಹೇಳಿದ್ರೆ ನಿಮ್ಮ ಅಧಿಕಾರ MLA ಪಟ್ಟೆಲ್ಲ ಕಿತ್ಕೊಂಡು ಹೋಗುತ್ತೆ. ಏನ್ ಮಾತಾಡ್ತಿದ್ಯಾ ಅನ್ನೋದು ಗೊತ್ತಾ ನಿನ್ಗೆ? ಗೊತ್ತಿದ್ದೆ ಮಾತಾಡ್ತಿರೋದಮ್ಮ. ನಿನ್ನ ಈ ಜೈಲಿಂದ ಕರ್ಕೊಂಡು ಹೋಗೋದಿಕ್ಕೆ ನನ್ನ ಹತ್ರ ಇರೋ ಕೊನೆ ಅಸ್ತ್ರ ಅದು. ಏನ್ ಮಿಸ್ಟರ್ ಸೂರ್ಯ ಅವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಪಾಪ ನಿಮ್ಮ ಹೆಸರು ಆಲ್ರೆಡಿ ಕಿಡ್ನಾಪ್ ಕೇಸಲ್ಲಿ ಸಿಗಾಕೊಂಡಿದೆ, ಅಂಥದ್ರಲ್ಲಿ ಇದು ಬೇರೆ ಅಲ್ವಾ? ಗೊತ್ತಾಯ್ತಾ ಆರ್ತಿ ಅವ್ರೆ? ಮಗನನ್ನ ಸಮರ್ಥಿಸ್ಕೊಂಡು ಮಾತಾಡ್ತಿದ್ರಲ್ಲ, ಅವ್ನು ಮಾಡಿರೋ ಗಂಧಾರಿ ಕೆಲಸ ಏನು ಅಂತ ಗೊತ್ತಾಯ್ತಾ? ಇದನ್ನೇ ಕಾಲಚಕ್ರ ಅನ್ನೋದು. ಅವತ್ತು ನಾನು ಸಾಕ್ಷಿ ಕೊಲೆನ ಮಾಡಿಲ್ಲ ಅಂತ ಅಂಗಲಾಚ್ ಬೇಡ್ಕೊಂಡೆ. ಅವಾಗ ನೀವು ಮಾಡಿದಾದ್ರೂ ಏನು? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸಾಕ್ಷಿ ಕೊಲೆನ ನಾನೇ ಮಾಡಿದೆ ಅಂತ ಕೊಲೆಗಾರನ್ ಪಟ್ಟ ಕಟ್ಟಿದ್ರಿ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನಿಮ್ಮ ಮೋಸದ ಬಲೆಯಿಂದ ಪಾರಾದೆ. ಅವತ್ತು ನಾನಿದ್ದ ಸ್ಥಿತಿಲಿ ಇವತ್ತು ನೀವಿದ್ದೀರಾ. ಅವತ್ತು ನೀವಿದ್ದ ಸ್ಥಿತಿಲಿ ಇವತ್ತು ನಾನಿದ್ದೀನಿ. ಅವತ್ತು ನಿಮಗೆ ಮಾತಾಡಕ್ ಹಾಕಿತ್ತು, ಇವತ್ತು ನನಗೆ ಮಾತಾಡೋ ಹಾಕಿದೆ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆ ನಿನ್ಗೆ? ಅದನ್ನೆಲ್ಲ ಕಟ್ಟಿಟ್ಟೆ ಮನಾಗತ್ತಲಿಗೆ ಬಂದಿರೋದು. ನೋಡಿ ಸೂರ್ಯ ಅವರೇ, ನೀವು ಈ ಭ್ರಷ್ಟಾಚಾರದಿಂದ ಆಚೆ ಬರಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಆ ಕಂಡೀಷನ್ ನೀವು ಒಪ್ಪೋದಾದ್ರೆ ಆ ಫೈಲ್ನ ನಿಮಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಪ್ರೆಸ್ ಮೀಟ್ನ ಕರೆದು ನಿಮ್ ಭ್ರಷ್ಟಾಚಾರನೆಲ್ಲ ಬಯಲ್ ಮಾಡ್ತೀನಿ. ಏನೋ ನಿನ್ ಕಂಡೀಷನ್? ನಿಮ್ಮ ಅಪ್ಪನಿಗೆ ಕಂಡೀಷನ್ ಹಾಕೋಷ್ಟು ಬೆಳೆದ್ಬಿಟ್ಟಿದ್ಯಾ? ಇವರು ನಿನಗೆ ಗಂಡ ಆಗಿರ್ಬೋದು, ಆದ್ರೆ ಅವರು ನನ್ನ ತಂದೆ ಅಲ್ಲ. ಆ ಯೋಗ್ಯತೆನೂ ಇವರಿಗಿಲ್ಲ. ನೋಡಿ, ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀವು ನನ್ನ ಕಂಡೀಷನಿಗೆ ಒಪ್ಪಿ ನಮ್ಮಮ್ಮನ ನನ್ನ ಜೊತೆ ಕಳಿಸ್ಬೇಕು. ಅವ್ರು ನನ್ನ ಜೊತೆ ಪರ್ಮನೆಂಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ಪ್ರೆಸ್ ಮೀಟ್ನ ಕರೆದು ನಿಮ್ಮ ಮಾನ ಮರ್ಯಾದೆನ ಹರಾಜಾಗ್ತೀನಿ. ಅದೇ ನಾನ್ ಸೂರ್ಯ ಅವ್ರನ್ನ ಮಗನ ನಿರ್ಧಾರ ಸರಿಯಾಗೇ ಇದೆ. ನಿಮಗೂ ಅದೇ ತಾನೇ ಬೇಕಾಗಿದ್ದು. ನೀವು ಬಯಸಿದ್ದನ್ನ ನಿಮ್ಮ ಮಗ ನೆರವೇರಿಸ್ತಾ ಇದ್ದಾನೆ. ಆಮೇಲೆ ನೀವು ನಿಮ್ಮ ಮಗ ನಿಮ್ಮ ಹಳೆಯ ಗಂಡ ಶಶಾಂಕ್ ಜೊತೆ ಸಂತೋಷವಾಗಿರಿ. ಇಷ್ಟು ದಿನ ನೀವು ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ರಿ. ಶಶಾಂಕ್ ಜೊತೆ ಮಾತಾಡಿದ್ದನ್ನ, ಅವನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದನ್ನ ನಾನು ನೋಡಿ ಕೇಳಿ ಸಂಕಟ ಪಟ್ಟಿದ್ದು ಇವತ್ತಿಗೆ ಕೊನೆ ಆಗಲಿ. ನಿಮ್ಮ ಮಗನಿಗೆ ನಿಮ್ಮನ್ನ ಶಶಾಂಕನ ಒಂದು ಮಾಡಬೇಕು ಅಂತ ಆಸೆ. ಆ ಆಸೆಗೆ ನೀವು ಸ್ಪಂದಿಸಿದ್ರಿ. ಅದಕ್ಕೆ ನಿಮ್ಮ ಮಗ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿ ಮೊನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾನೆ. ಹೋಗಿ, ನೀವು ನಿಮ್ಮ ಮಗ ಶಶಾಂಕ್
ಎಲ್ಲರೂ ಸಂತೋಷವಾಗಿರಿ. ಹೋಗಿ. ಅಮ್ಮ ಹೋಗೋಣ. ಬಿಡೋ ನನ್ನ ಕೈನ. ಸೂರ್ಯ, ನೀವ್ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಬಿಟ್ಟು ಹೋಗ್ತಿಲ್ಲ. ನೋ, ನಾನೆಲ್ಲೂ ಹೋಗಲ್ಲ. ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡ್ದೋಳೆ ಇಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಿಮಗೂ ನಿಮ್ಮ ಮಗನ ಬುದ್ಧಿನೇ ಬಂತ? ಯಾಕೆ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನೀಚ ಮನುಷ್ಯ ಶಶಾಂಕ್ ಮುಖನೇ ನಾನು ನೋಡಿಲ್ಲ. ಅಂಥದ್ರಲ್ಲಿ ನೀವು ಹೋಗಿ ಅವನ ಜೊತೆ ಈ ರೀತಿ ಹೇಗೆ ಹೇಳ್ತಾ ಇದ್ದೀರಾ? ಅದನ್ನು ನನ್ನ ಬಾಯಲ್ಲೇ ಕೇಳ್ಬೇಕಾ? ಹೇಳ್ತೀನಿ ಕೇಳಿ. ಅವತ್ತು ನೀವು ದೇವಸ್ಥಾನದಲ್ಲಿ ಒಂದ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು. ಅದನ್ನ ನಾನು ನೋಡಿದ್ದೀನಿ. ಊರಿನಲ್ಲಿ ಅವನ ಜೊತೆ ಮಾತಾಡ್ತಿದ್ದೆ. ಅದನ್ನು ನೋಡಿದ್ದೀನಿ. ನೀವೊಬ್ಬರೇ ಸ್ಕೂಲಿಗೆ ಹೋಗ್ತಿದ್ರಿ. ಇಷ್ಟು ಸಲ ಮೀಟ್ ಮಾಡಿದ್ದೀರಾ? ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಇದಕ್ಕೆಲ್ಲ ಕಾರಣ ನಿಮ್ಮ ಮಗನೇ. ಸೂರ್ಯ ಅವ್ರು ಹೇಳಿದ್ದು ನಿಜನೇನೋ? ನೀನ ಮನೆ ಹಾಳ ಶಶಾಂಕನ್ ಜೊತೆ ಇದೆಯಾ? ಅವನೇನ ನಿನ್ನ ರಿಲೀಸ್ ಮಾಡಿ ಕರ್ಕೊಂಡು ಬಂದಿದ್ದು? ನನ್ನ ಜೀವನ ಅಂತೂ ಹಾಳು ಮಾಡ್ದ. ಈಗ ನಿನ್ ಜೀವನ ಹಾಳು ಮಾಡಕ್ ಬಂದಿದ್ದಾನ ಅವನು? ನೀನ್ ಅಪ್ಪನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ಯಮ್ಮ. ಅವರು ನಿನ್ನ ತುಂಬಾ ಪ್ರೀತಿಸ್ತಾರೆ. ನಿನ್ನ ನೋಡ್ಬೇಕು, ನಿನ್ ಜೊತೆ ಇರ್ಬೇಕು ಅಂತ ತುಂಬಾ ಕಾತಿರ್ತಾ ಇದಾರೆ. ಅಮ್ಮ ಬಾಮ ಇಲ್ಲಿಂದ ಹೋಗ್ಬಿಡೋಣ. ಇವ್ರ ಸಮಾಸನೆ ಬೇಡ. ಇವ್ರನ್ನ ಮುಗೀತು ಅನ್ಕೊಂಡ್ಬಿಡು. ಬಾಮ ಹೋಗೋಣ. ಏನ್ ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿದ್ಯಾ ನೀ ನನ್ನನ್ನ? ನಾನು ಯಾವತ್ತಾದ್ರೂ ಹೇಳಿದ್ನ ನಿನ್ಗೆ ಸೂರ್ಯ ಅವ್ರನ್ನ ನಾನು ಬಿಟ್ಟು ಬರ್ತೀನಿ ಅಂತ? ಅಥವಾ ಆ ರಾಕ್ಷಸನ ಜೊತೆ ಬಾಳ್ವೆ ಮಾಡ್ತೀನಿ ಅಂತ ಯಾವತ್ತಾದ್ರೂ ಬೇಡ್ಕೊಂಡಿದ್ದೀನಾ? ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ್ಬಿಟ್ಟಿಲ್ಲ ಅದೇ. ನನ್ನ ಸೂರ್ಯ ಅವ್ರ ಮಧ್ಯೆ ಮೂರನೇ ವ್ಯಕ್ತಿಗೆ ಜಾಗ ಇದೆ ಅಂತ ನಂಬಿಸಿ ನಂಬಿಕೆ ದ್ರೋಹ ಮಾಡ್ತೀಯಲ್ವಾ? ನೋಡೋರನ್ನ ನೋಡು. ನನ್ನ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ಈ ವಿಷಯನೆಲ್ಲ ಮುಚ್ಚಿಟ್ಟು ಅವ್ರ ಮನಸ್ಸಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ ಅವರು. ನನ್ನ ಸೂರ್ಯ ಅವ್ರ ಸಂಬಂಧದ ಬಗ್ಗೆ ಏನೋ ಗೊತ್ತು ನಿನ್ಗೆ? ಏನ್ ಅನ್ಕೊಂಡಿದ್ಯಾ? ಅವ್ರು ನನಗೆ ಹೊಸ ಜೀವನ ಕೊಟ್ಟವರು. ಅವ್ರು ನನಗೆ ದೇವ್ರಿ ತಕ್ಕಣೋ. ನಾನ್ ಸೂರ್ಯ ಅವ್ರನ್ನ ಬಿಟ್ಟು ಬರೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ. ನನ್ನ ಅವ್ರನ್ನ ದೂರ ಮಾಡ್ತಾ ಇರೋ ನಿನ್ನಂತ ಮಗನಿಗೆ ನಾನು ಜನ್ಮ ಕೊಟ್ಟನಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ.
ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಿದೆ ಕಣೋ. ಅಮ್ಮ ನಾನು ನಿಮ್ಮನ್ನ ನೋಡಬೇಕು, ಅಮ್ಮ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದಾಗ್ಲೆಲ್ಲ ಪ್ರೀತಿಯಿಂದ ಓಡೋಡ್ ಬರ್ತಿದ್ನಲ್ಲೋ. ನೀನು ನೀಚ ಮನುಷ್ಯನ ಜೊತೆ ನನ್ನ ಜೊತೆ ಮಾಡೋದಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನನ್ನ ಪಾಲಿಗಿಲ್ಲ ಅಂತ ಅನ್ಕೊಂಡೆ ನೆಮ್ಮದಿಯಾಗಿದ್ದು ಬಿಡ್ತಾ ಇದ್ದೆ. ನಿನ್ನ ಹೆತ್ತ ತಾಯಿಗೆ ಮೋಸ ಮಾಡಿಬಿಟ್ಟಿಯಲ್ಲೋ, ನಂಬಿಕೆ ದ್ರೋಹ ಮಾಡಿಬಿಟ್ಟ ಅದಿ ನೀನು, ನಂಬಿಕೆ ದ್ರೋಹ ಮಾಡಿಬಿಟ್ಟು. ನಿನ್ನ ಮುಖನ ನನಗೆ ತೋರಿಸ್ಬೇಡ, ಹೊರಡು.